ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರಿಗೆಲ್ಲ RRB ಹಾಗೆ NTPCನಲ್ಲಿ ಉದ್ಯೋಗ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅಂಥವ್ರು, ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಉದ್ಯೋಗ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋ ಅಂಥವ್ರು ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆನ್ನೋದಾದರೆ ಆಲ್ರೆಡಿ ಇವಾಗ ಕೊನೆಯ ದಿನಾಂಕ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಇಂಡಿಯಾಗೆ ಫುಲ್ಲು 8113 ಸೀಟು ಅಷ್ಟು ಖಾಲಿ ಇದೆ. ಅದರಲ್ಲೂ ಈ ಸರಿ ಏನು ಸ್ಪೆಷಲ್ ಅಂದರೆ ಒಂದೊಂದು ಸ್ಟೇಟ್ಗೂ ಕೂಡ ಇಷ್ಟಿಷ್ಟು ಸೀಟ್ ಅಂತ ಡಿವೈಡ್ ಮಾಡಿರೋದ್ರಿಂದ ಆದಷ್ಟು ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯಾ ಸ್ಟೇಟ್ನವ್ರು ಬಂದು ಅಲ್ಲೇ ಬರೆದು ಅಲ್ಲೇ ಒಂದು ಫಿಲ್ಟರ್ ಆಗೋದ್ರಿಂದ ನಮಗೆ ಜಾಬ್ನ ಆಪರ್ಚುನಿಟಿ ಇಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕರ್ನಾಟಕಕ್ಕೆ 496 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಎಕ್ಸಾಮ್ನ 13 ಭಾಷೆಗಳಲ್ಲಿ ಬರಿಬೋದು. ಅದರಲ್ಲಿ ಈ ಸರಿ ಕನ್ನಡನೂ ಒಂದು ಅಂತ ಸೇರಿಸಿದ್ದಾರೆ. ಹಾಗೆ ಈ ಒಂದು ಕೆಲಸ ಬಂದು ಸೆಂಟ್ರಲ್ ಗೌರ್ಮೆಂಟ್ದಾಗಿರೋದ್ರಿಂದ ನಿಮಗೆ ಸಿಗೋವಂಥ ಜಾಬ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ಆಗಿರುತ್ತೆ. ಇಲ್ಲಿ ಸ್ಯಾಲ್ರಿ ಬಂದು 35,400 ರೂಪಾಯಿ ಆಗಿರುತ್ತೆ. ಏನಪ್ಪ ಇಷ್ಟೊಂದು ಕಡಿಮೆನಾ ಅಂತ ಹೇಳ್ಬೋದು. ಇದು ಸ್ಯಾಲ್ರಿ ಅಷ್ಟೇ. ಇದನ್ನು ಬಿಟ್ಟು HR ಅದು ಇದು ಅಂತೇಳಿ ಸೇರಿ ಇಲ್ಲಿ ನಿಮಗೆ ಜಾಸ್ತಿನೇ ಬರುತ್ತೆ. ಹಾಗೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಟಿಕೆಟ್ ಕಮ್ ಸೂಪರ್ವೈಸರ್ ಕೆಲಸ ಖಾಲಿ ಇದೆ. ಹಾಗೆ ಸ್ಟೇಷನ್ ಮಾಸ್ಟರ್ ಕೆಲಸ ಖಾಲಿ ಇದೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ. ಹಾಗೆ ಜೂನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ ಕೆಲಸ ಖಾಲಿ ಇದೆ. ಹಾಗೆ ಸಿವಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಜಾಬ್ ಖಾಲಿ ಇದೆ. ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಕೆಲಸ ಕೂಡ ಖಾಲಿ ಇದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ 13/10/2024 ಕೊನೆಯ ದಿನ ಆಗಿರುತ್ತೆ. ಹಾಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೆ ಫೀಸ್ ಕೂಡ ಪೇ ಮಾಡಬೇಕು. ಎಷ್ಟು ಅನ್ನೋದಾದರೆ 500 ಹಾಗೆ 250 ಎರಡು ಅಮೌಂಟ್ನ ಪೇ ಮಾಡಬೇಕು. ಯಾವ್ಯಾವ ಒಂದು ಕ್ಯಾಟಗರಿಯವರು ಎಷ್ಟೆಷ್ಟು ಪೇ ಮಾಡಬೇಕಪ್ಪ ಅಂತಂದರೆ ಜನರಲ್ ಕ್ಯಾಟಗರಿಯವ್ರು ಬಂದು 500 ರೂಪಾಯಿ ಫೀಸ್ನ ಪೇ ಮಾಡಬೇಕು. ಹಾಗೆ SC/STಗೆ ಸೇರಿರುವಂಥವ್ರು 250 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಹಾಗೆ ಯಾವ ರೀತಿ ಅಂತಂದರೆ ನೀವು ಕೊಟ್ಟಿರುವಂಥ ಅಪ್ಲಿಕೇಶನ್ನು ಕರೆಕ್ಟಾಗಿ ಫಿಲ್ ಮಾಡಿದರೆ ಮಾತ್ರ ನಿಮಗೆ ಈ ಅಮೌಂಟು ರೀಫಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಏಜ್ ಲಿಮಿಟ್ ಕೂಡ ಇದೆ. 18 ವರ್ಷದಿಂದ 33 ವರ್ಷ ಮಾತ್ರ ಇತ್ತು ಮೊದಲೆಲ್ಲ. ಆದರೆ ಈಗ ಇನ್ನೂ 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 18 ವರ್ಷದಿಂದ 36 ವರ್ಷದವರೆಗೂ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಸೀಟ್ ಖಾಲಿ ಇದೆ ಅಂತ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಟಿಕೆಟ್ ಕಮ್ ಸೂಪರ್ವೈಸರ್ ಪೋಸ್ಟ್ಗೆ 22 ಸೀಟಷ್ಟು ಖಾಲಿ ಇದೆ. ಹಾಗೆ ಜೂನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ಗೆ 35 ಸೀಟಷ್ಟು ಖಾಲಿ ಇದೆ. ಸ್ಟೇಷನ್ ಮಾಸ್ಟರ್ಗೆ 30 ಸೀಟಷ್ಟು ಖಾಲಿ ಇದೆ. ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 2 ಸೀಟಷ್ಟು ಖಾಲಿ ಇದೆ. ಹಾಗೆ ಈ ಒಂದು ಎಕ್ಸಾಮ್ನ ಬರೀಬೇಕಾದ್ರೆ ನೀವು ಕಂಪ್ಯೂಟರ್ ಬೇಸಿಸ್ ಟೆಸ್ಟ್ ಅಂತ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾರೆ. ಇದು 3 ರೌಂಡಲ್ಲಿ ಮಾಡಲಾಗುತ್ತೆ. ಸೆಲೆಕ್ಟ್ ಆದರೆ ಮಾತ್ರ ಅಪ್ಲಿಕೇಶನ್ ಕೊಡ್ತಾರೆ. ಅಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಾರೋ ಅವ್ರಿಗೆ ಕಾಲ್ ಮಾಡ್ತಾರೆ. ಹಾಗೆ ಇಲ್ಲಿ ಜನರಲ್ ಕ್ಯಾಟಗರಿ ಸೇರಿರೋರು ಕೂಡ ಒಂದು 500 ರೂಪಾಯಿನ ಫೀಸ್ನ ಪೇ ಮಾಡೋ ಬದಲು 250 ರೂಪಾಯಿ ಫೀಸ್ನ ಪೇ ಮಾಡ್ಬೋದು. ಯಾವಾಗ ಅಂತಂದರೆ ಅವರ ವಾರ್ಷಿಕ ಆದಾಯ ಬಂದು 50,000ಕ್ಕಿಂತ ಕಡಿಮೆ ಇದ್ದು ಅವ್ರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ದಾಗ ಮಾತ್ರ ಅವರು 250 ರೂಪಾಯಿನ ಫೀಸ್ ಪೇ ಮಾಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಹಾಗೆ ನೆಟ್ ಬ್ಯಾಂಕಿಂಗು, UPI ಏನಾದರೂ ಬಳಸ್ತಾ ಇದ್ದರೆ ಅದರ ಒಂದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, 250 ರೂಪಾಯಿ ಹಾಗೆ 500 ರೂಪಾಯಿ ಫೀಸ್ನ ಪೇ ಮಾಡಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಅಂತ. ಆ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ರಿಟರ್ನ್ ಮಾಡಬೇಕಂತಂದರೆ ಈ ಒಂದು ಡೀಟೇಲ್ಸ್ನ ಅವ್ರಿಗೆ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಈ ಒಂದು ಎಕ್ಸಾಮ್ನ ಬರೆಯೋದಕ್ಕೆ 90 ನಿಮಿಷ ಟೈಮ್ ಕೊಡ್ತಾರೆ. ಅಂದರೆ 1.5 ಗಂಟೆಯಷ್ಟು ಟೈಮ್ ಕೊಡ್ತಾರೆ. ಹಾಗೆ ಕ್ವಶನ್ ಪೇಪರ್ನ 3 ಡಿವೈಡ್ ಆಗಿ ವಿಂಗಡಣೆ ಮಾಡಿರ್ತಾರೆ. ಯಾವ ರೀತಿ ಅನ್ನೋದಾದರೆ ಜನರಲ್ ಅವೇರ್ನೆಸ್ ಕ್ವಶನ್ನ ಬಂದು 40 ಕ್ವಶನ್ನ ಕೊಡ್ತಾರೆ. ಹಾಗೆ ಮ್ಯಾಥ್ಸ್ ಕ್ವಶನ್ ಬಂದು 30 ಕ್ವಶನ್ನ ಕೊಡ್ತಾರೆ. ಹಾಗೆ ಬೇರೆ ಇನ್ನು ಇತರೆ ಯಾವುದಾದ್ರೂ ಜನರಲ್ ಆಗಿರೋವಂಥದ್ದು 30 ಕ್ವಶನ್ನ ಕೊಡ್ತಾರೆ. ಒಟ್ಟು 100 ಕ್ವಶನ್ನ ಕೊಟ್ಟಿರ್ತಾರೆ ಇಲ್ಲಿ. ಹಾಗೆ ಈ ಒಂದು ಎಕ್ಸಾಮ್ನ ಬರೆಯೋರಿಗೆ 90 ನಿಮಿಷಗಳ ಟೈಮ್ ಕೊಟ್ಟಿರ್ತಾರೆ. ಅಂದರೆ 1.5 ಗಂಟೆಯಷ್ಟು ಟೈಮ್ ಕೊಡ್ತಾರೆ. ಹಾಗೆ ಕ್ವಶನ್ ಪೇಪರ್ನ 3 ಡಿವೈಡ್ ಆಗಿ ಡಿವೈಡ್ ಮಾಡಿರ್ತಾರೆ. ಯಾವ ರೀತಿ ಅಂತಂದರೆ 40 ಜನರಲ್ ಅವೇರ್ನೆಸ್ ಕ್ವಶನ್ ಕೊಟ್ಟಿದ್ರೆ 30 ಕ್ವಶನ್ನ ಬಂದು ಮ್ಯಾಥ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ಬೇರೆ ಇನ್ನಿತರದ 30 ಕ್ವಶನ್ನ ಕೊಟ್ಟಿರ್ತಾರೆ. ಹಾಗೆ ಸೆಕೆಂಡ್ ಟೆಸ್ಟ್ನ ನೀವು ಬರಿಬೇಕಾದ್ರೂ ಅಷ್ಟೇ. ಇಲ್ಲಿ 50 ಕ್ವಶನ್ ಬೇರೆ ಆಗಿದ್ದರೆ 35 ಕ್ವಶನ್ ಬೇರೆದ್ರ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ 36 ಕ್ವಶನ್ ಬೇರೆದ್ರ ಬಗ್ಗೆ ಕೊಟ್ಟಿರ್ತಾರೆ. ಟೋಟಲು ಸೆಕೆಂಡ್ ರೌಂಡಲ್ಲಿ 120 ಕ್ವಶನ್ನ ಕೊಟ್ಟಿರ್ತಾರೆ. ಫಸ್ಟ್ ರೌಂಡಲ್ಲಿ 100 ಕ್ವಶನ್ ಕೊಟ್ಟರೆ ಸೆಕೆಂಡ್ ರೌಂಡಲ್ಲಿ 120 ಕ್ವಶನ್ನ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ತಿಳಿದಷ್ಟು ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು.